ಸರ್ವೇಭ್ಯಃ ಮಮ ನಮಸ್ಕಾರः. ಸುಪ್ರಭಾತಂ. ಅದ್ಯ ರಘುವಂಶಮಹಾಕಾವ್ಯೆ ಪಂಚಮೇ ಸರ್ಗೆ ಷಟ್ತ್ರಿಂಶತ್ತಮಂ ಶ್ಲೋಕಂ ಪಶ್ಯಾಮಃ. ಬ್ರಾಹ್ಮೇ ಮುಹೂರ್ತೆ ಕಿಲ ತಸ್ಯ ದೇವಿ ಕುಮಾರಕಲ್ಪಂ ಸುಷುವೆ ಕುಮಾರಂ ಅತಃ ಪಿತಾ ಬ್ರಹ್ಮಣ ಏವ ನಾಮ್ನಾ ತಮಾತ್ಮಜನ್ಮಾನಮಜಂ ಚಕಾರ. ಇದಾನೀಂ ಪ್ರತಿಪದಾರ್ಥಂ ಪಶ್ಯಾಮಃ. ಬ್ರಾಹ್ಮೇ ಮುಹೂರ್ತೆ ಕಿಲ, ಬ್ರಾಹ್ಮೀ ಮುಹೂರ್ತೆ ಏವ ತಸ್ಯ ದೇವಿ ರಘೋಃ ಪತ್ನಿ ಕುಮಾರಕಲ್ಪಂ, ಕುಮಾರಸ್ವಾಮಿ ಇವ ಸ್ಕಂದ ಸದೃಶಂ ಸುಷುವೆ ಕುಮಾರಂ ಪುತ್ರಂ ಸುಷುವೆ. ಅತಃ ಬ್ರಾಹ್ಮೀ ಮುಹೂರ್ತೆ ಜಾತಃ ಕಾರಣೇನ ಬ್ರಹ್ಮಣ ಏವ ನಾಮ್ನಾ, ಬ್ರಹ್ಮಣಃ ನಾಮ್ನಾ ಏವ ತಂ ಶಿಶುಂ ಆತ್ಮಜನ್ಮಾನಂ ಪುತ್ರಂ ಅನುರೂಪಂ ಪುತ್ರಂ ಅಜಂ ಚಕಾರ. ಅಜ ಇತಿ ನಾಮಂ ದತ್ತವಾನ್. ಇದಾನಿಂ ಅನ್ವಯಂ ಪಶ್ಯಾಮಃ. ತಸ್ಯ ದೇವಿ ಬ್ರಾಹ್ಮೇ ಮುಹೂರ್ತೆ ಕಿಲ ಕುಮಾರಕಲ್ಪಂ ಕುಮಾರಂ ಸುಷುವೆ ಅತಃ ಪಿತಾ ಬ್ರಹ್ಮಣಃ ಏವ ನಾಮ್ನಃ ತಂ ಆತ್ಮಜನ್ಮಾನಂ ಅಜ ಇತಿ ಚಕಾರ. ಅಜಂ ಇತಿ ಚಕಾರ. ಇದಾನಿಂ ತಾತ್ಪರ್ಯಂ ಪಶ್ಯಾಮಃ. ಸುಪ್ರೀತಃ ಕೌತ್ಸಃ ಆಶೀರ್ವಾದಂ ದತ್ತವಾನ್ ಆಸೀತ್, ಭವಾನ್ ಅನುರೂಪಂ ಪುತ್ರಂ ಪ್ರಾಪ್ನೋತು ಇತಿ. ರಘೋಃ ಪತ್ನಿ ಬ್ರಾಹ್ಮೀ ಮುಹೂರ್ತೆ ಏವ ಪುತ್ರಂ ಪ್ರಾಪ್ತವತಿ. ಅತಃ ಚಕ್ರವರ್ತಿ ರಘುಃ ಬ್ರಹ್ಮಣಃ ನಾಮ್ನಾ ಅಜ ಇತಿ ಕುಮಾರಸದೃಶಂ ಪುತ್ರಂ ನಾಮಂ ದತ್ತವಾನ್. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರಾಃ. ಶುಭ ದಿನ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೇ ಸರ್ಗದ 36ನೇ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ವರತಂತು ಮುನಿಗಳ ಶಿಷ್ಯನಾದಂತಹ ಕೌತ್ಸನು ಈಗ ಸುಪ್ರೀತನಾಗಿದ್ದಾನೆ. ಅವನು ಗುರುದಕ್ಷಿಣೆಗಾಗಿ ಕೊಡಬೇಕಾಗಿದ್ದಂತಹ 14 ಕೋಟಿ ಅಷ್ಟು ದುಡ್ಡನ್ನು ಈಗ ಅವನು ಪಡೆದುಕೊಂಡಿದ್ದಾನೆ. ಆ ದುಡ್ಡನ್ನು ರಘುವಿನಿಂದ ಪಡೆದುಕೊಂಡ. ರಘುವಿಗೆ ಕುಬೇರನು ಆ ದುಡ್ಡನ್ನು ಕೊಟ್ಟ, ಆ ಸುವರ್ಣವೃಷ್ಟಿಯ ಮೂಲಕ ಕೊಟ್ಟ. ರಘುವು ಸುವರ್ಣವೃಷ್ಟಿಯಲ್ಲಿ ಬಂದಂತಹ ಎಲ್ಲ ಬಂಗಾರದ ವರಹಗಳನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ದ. ಕೌತ್ಸನ ಹೇಳ್ದ, ನನಗೆ ಕೇವಲ 14 ಕೋಟಿಯಷ್ಟು ಮಾತ್ರ ವರಹಗಳು ಬೇಕು, ಅದಕ್ಕಿಂತ ಹೆಚ್ಚಿಗೆ ನನಗೆ 1 ಕಾಸು ಬೇಡ ಅಂತ ಹೇಳ್ದ. ಆ 14 ಕೋಟಿಯಷ್ಟು ವರಹಗಳನ್ನು ಒಂಟೆಗಳ ಮೇಲೆ, ಹೇಸರಗತ್ತೆಗಳ ಮೇಲೆ ಹೇರಿ ರಘುವು ಕಳಿಸಿದ. ಕೌತ್ಸನು ಬಂದಂತಹ ಕಾರ್ಯವು ಈಗ ಸಫಲವಾಗಿದೆ. ಅವನು ಹೊರಟು ನಿಂತಿದ್ದಾನೆ. ರಘುವಿಗೆ ಅವನು ಆಶೀರ್ವಾದವನ್ನು ಮಾಡಿದ. ಕೌತ್ಸ, ಹೇಗೆ ನಿನ್ನ ತಂದೆ ಅವನಷ್ಟೇ ವೀರ್ಯವಂತನಾದ, ಸಾಹಸವಂತನಾದ, ಧೈರ್ಯವಂತನಾದ ಮಗನನ್ನು ಪಡೆದುಕೊಂಡನು, ಹಾಗೆಯೇ ನೀನು ಕೂಡ ಅನುರೂಪನಾದಂತಹ ಪುತ್ರನನ್ನು ಪಡೆದುಕೊಳ್ಳುವಂತಹವನಾಗು. ನಾನು ಬೇರೆ ಏನಾರು ಆಶೀರ್ವಾದ ಮಾಡಿದ್ರೆ ಅದು ಪುನರುಕ್ತ ಏವ ಭಾತಿ ಅಂತಂದರೆ ಇರೋದನ್ನೇ ಮತ್ತೆ ಹೇಳ್ದಂಗೆ ಆಗತ್ತೆ. ಎಲ್ಲ ಇದೆ ನಿನ್ನ ಹತ್ರ, ಪುತ್ರ ಸಂತಾನ ಒಂದು ಬೇಕು ನಿನಗೆ, ಅನುರೂಪನಾದಂತಹ ಕುಮಾರನನ್ನು ನೀನು ಪಡೆದುಕೊಳ್ಳುವಂಥವನಾಗುವಂಥ ಆಶೀರ್ವಾದ ಮಾಡಿದ. ಕೆಲ ಸಮಯದ ನಂತರ ರಘುವಿನ ಪತ್ನಿ ಬ್ರಾಹ್ಮೀ ಮುಹೂರ್ತದಲ್ಲಿ, ಅಂತಂದರೆ ಬೆಳಗಿನ 3:30, 3:45, 4:00, 4:45ವರೆಗೂ ಇರುವಂತಹ ಕಾಲ, ಅದನ್ನು ಬ್ರಾಹ್ಮೀ ಮುಹೂರ್ತ ಅಂತ ಹೇಳ್ತಾರೆ. ಬ್ರಾಹ್ಮೀ ಮುಹೂರ್ತದಲ್ಲಿ ಮಾಡಿದಂತಹ ಕೆಲಸಗಳು ಸಫಲಗೊಳ್ಳುತ್ತವೆ ಅಂತ ಪ್ರತೀತಿ. ಅಂತಂದರೆ ಆ ಸಮಯದಲ್ಲಿ ಮಾಡಿದಂತಹ ದೇವರ ಪ್ರಾರ್ಥನೆಯಾಗ್ಬೋದು, ವಿದ್ಯಾಭ್ಯಾಸ ಆಗ್ಬೋದು, ಪೂಜೆ ಪುನಸ್ಕಾರಗಳಾಗ್ಬೋದು, ಸಫಲವಾಗುತ್ತವೆ ಅಂತ ಪ್ರತೀತಿ. ಅಂತಹ ಬ್ರಾಹ್ಮೀ ಮುಹೂರ್ತದಲ್ಲಿ ರಘುವಿಗೆ ಅನುರೂಪನಾದಂತಹ, ಅಂತಂದರೆ ರಘುವಿನ ರೂಪವನ್ನೇ ಹೋಲುವಂತಹ ಕುಮಾರಕಲ್ಪ ಅಂತಂದರೆ ಸ್ಕಂದ ಸದೃಶವಾದಂತಹ ಗಂಡು ಮಗುವನ್ನು ಹೆತ್ತಳು. ಬ್ರಾಹ್ಮೀ ಮುಹೂರ್ತದಲ್ಲಿ ಹುಟ್ಟಿದ್ದರಿಂದ ಬ್ರಹ್ಮನ ಹೆಸರಿನಲ್ಲಿ ಆ ಮಗುವನ್ನು ಅಜ ಅಂತ ನಾಮಕರಣವನ್ನು ಮಾಡಿದ ಚಕ್ರವರ್ತಿಯಾದಂತಹ
ರಘುವು. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರಾः. ಶುಭದಿನಂ.